ನಮಸ್ಕಾರ. ಕರ್ನಾಟಕದ ಎಲ್ಲ ಜನರಿಗೆ, ಅದು ವಿಶೇಷವಾಗಿ ಮೈಸೂರಿನ ಭಾಗದ ಜನರಿಗೆ ನವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು ಅಧಿಕೃತವಾಗಿ ದಸರಾ ಹಬ್ಬದ ಚಾಲನೆಯಾಗಿದೆ. ಇವತ್ತು ಮೈಸೂರಿನಲ್ಲಿ ನಡೆದಂತಹ ದಸರಾ ಮಹೋತ್ಸವದ ಏನು ಉದ್ಘಾಟನಾ ಸಮಾರಂಭ ಇತ್ತು, ಅದು ಬಹಳ ವಿಶೇಷವಾಗಿತ್ತು ಅಂತ ಅನ್ಸುತ್ತೆ. ಪ್ರಜಾಪ್ರಭುತ್ವದ ಮತ್ತು ಸಂವಿಧಾನದ ಅಡಿಯಲ್ಲಿ ಏನು ನಾವು ಈ ದೇಶ ನಡೀಬೇಕು ಅನ್ನೋ ಒಂದು ವಿಚಾರ ಇದೆ. ಅದಕ್ಕೆ ತಕ್ಕನಾಗಿ ಇವತ್ತು ಮೈಸೂರು ದಸರಾ ಹಬ್ಬದ ಉದ್ಘಾಟನಾ ಸಮಾರಂಭ ನಡೀತು ಅನ್ನೋದು ನನ್ನ ಬಲವಾದ ನಂಬಿಕೆ. ಬಾನು ಮುಷ್ತಾಕ್ ರವರ ಹೆಸರು ಏನು ಮುನ್ನೆಲೆಗೆ ಬಂತು, ದಸರಾ ಉದ್ಘಾಟನಾ ಸಮಾರಂಭಕ್ಕೆ ಅವರು ಮುಖ್ಯ ಅತಿಥಿಗಳಾಗಿ ಬರ್ತಾರೆ ಅಂತೇಳಿ ಅವತ್ತಿಂದ ಶುರುವಾದಂತಹ ಒಂದಷ್ಟು ರಾಜಕೀಯ ಕೆಸರಾಚಾಟಗಳು ಮತ್ತೆ ಅದನ್ನ ನ್ಯಾಯಾಲಯದ ಮಟ್ಟದವರೆಗೂ ತಗೊಂಡೋಗಿದ್ದು. ಇನ್ಫ್ಯಾಕ್ಟ್ ಹೇಳಬೇಕು ಅಂತ ಹೇಳಿದ್ರೆ, ನ್ಯಾಯಾಲಯಕ್ಕೆ ಈ ವಿಚಾರನ ತಗೊಂಡೋದ್ರಿಗೆ ನಾನು ತುಂಬಾ ಕೃತಜ್ಞತೆಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ, ನೀವು ನ್ಯಾಯಾಲಯದ ಕಟ್ಟಕಟ್ಟೆಗೆ ಬಾನು ಮುಷ್ತಾಕ್ ಅವರ ಹೆಸರನ್ನ ಏನ್ ತಗೊಂಡೋಗಿ ಇದನ್ನ ಪ್ರಶ್ನೆ ಮಾಡಿರಲಿಲ್ಲ ಅಂತ ಹೇಳಿದ್ರೆ, ನನ್ನ ಈ ದೇಶದಲ್ಲಿ ನಮ್ಮ ನ್ಯಾಯಾಂಗ ಏನಿದೆ, ಹೈಕೋರ್ಟ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಇವತ್ತೇನು ಒಂದು ನಿರ್ಧಾರ ತಿಳಿಸ್ತು, ದೇಶದ ನಾಡ ಹಬ್ಬಕ್ಕೆ ಯಾವುದೇ ಒಂದು ಜಾತಿ ಅಥವಾ ಧರ್ಮಕ್ಕೆ ಸೀಮಿತವಾಗಿದ್ದಲ್ಲ, ದೇಶದಲ್ಲಿ ಹುಟ್ಟಿದ ಪ್ರತಿಯೊಂದು ಪ್ರಜೆಗೂ ನಾವು ಏನೊಂದು ಸಮಾನದ ಹಕ್ಕು ಕೊಟ್ಟಿದೆ ನಮ್ಮ ಸಂವಿಧಾನ. ಅದು ಎಲ್ಲರಿಗೂ ಅನ್ವಯ. ಇದರ ದೇಶದಲ್ಲಿ ನಡೆಯುವಂತಹ ಯಾವುದೇ ಆದಂತಹ ಒಂದು ಸಾರ್ವಜನಿಕರಿಗೆ ಸಂಬಂಧಪಟ್ಟಂತಹ, ನಾಡಿಗೆ ಸಂಬಂಧಪಟ್ಟಂತಹ ವಿಚಾರಗಳಿಗೆ ಧರ್ಮ ಹಾಗೂ ಜಾತಿಯ ಹೆಸರನ್ನ ತರೋದು ಸರಿಯಲ್ಲ. ಒಮ್ಮೆ ನೀವು ಸಂವಿಧಾನವನ್ನ ಓದ್ಕೊಳ್ಳೋದು ಸೂಕ್ತ ಅನ್ನೋ ಒಂದೇ ನಿಲುವನ್ನು ಕೊಟ್ಟಿದೆ ಇವತ್ತು ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್, ನನ್ನ ರಾಜ್ಯದ ಉಚ್ಚ ನ್ಯಾಯಾಲಯ ಹಾಗೂ ಈ ದೇಶದ ಸುಪ್ರೀಂ ಕೋರ್ಟ್. ನಾನು ಈ ಎರಡೂ ಕೋರ್ಟ್ಗಳಿಗೆ ಮತ್ತೆ ಆ ಜಡ್ಜಿಗಳಿಗೆ ಅಭಿನಂದನೆ ಸಲ್ಲಿಸ್ತಾ, ವಂದಿಸ್ತಾ, ದೇಶದ ದಿಕ್ಸೂಚಿಯೇ ನನ್ನ ದೇಶದ ಸಂವಿಧಾನ ನನ್ನ ಎತ್ತಿ ಹಿಡಿದಕ್ಕೆ ನಿಮಗೆ ಧನ್ಯವಾದಗಳು. ಹಾಗೂ ಈ ವಿಚಾರನ ಕೋರ್ಟ್ ಲೆವೆಲ್ವರೆಗೂ ತಗೊಂಡೋದ್ರಲ್ಲ, ನಿಮ್ಗೂ ಧನ್ಯವಾದಗಳು. ಯಾಕಂದ್ರೆ ನೀವು ಅದನ್ನು ತಗೊಂಡೋಗಿರಲಿಲ್ಲ ಅಂತ ಹೇಳಿದ್ರೆ ಈ ವಿಚಾರ ಎಲ್ರಿಗೂ ಇಷ್ಟು ಚೆನ್ನಾಗಿ ಕೇಳ್ಬರ್ತಿರ್ಲಿಲ್ಲ. ಎಸ್ಪೆಷಲಿ ನಾನು ಇವತ್ತು ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನ ಮೈಸೂರಿನ ಜಿಲ್ಲಾಡಳಿತಕ್ಕೆ ತಿಳಿಸಬೇಕು ಅಂತ ಇಷ್ಟಪಡ್ತೀನಿ. ಇಡೀ ಇವತ್ತು ದಸರಾದ ಏನು ಸಮಾವೇಶ ಇತ್ತು, ಸಮಾರಂಭ ಇತ್ತು, ಅದು ಸಂವಿಧಾನಾತ್ಮಕವಾಗಿ ನಡೆದಿದೆ. ಮತ್ತೆ ಸಂವಿಧಾನ ಪೀಠಿಕೆಯನ್ನು ಓದಿಸುವಂತ ಕೆಲಸ ಮಾಡಿದ್ರೆ ತಾವು ನಾಡ ಹಬ್ಬದಲ್ಲಿ ಬಹುಶಃ ಸಮಾನತೆ, ಸಹಬಾಳ್ವೆ, ಸರ್ವಜನಾಂಗದ ಶಾಂತಿಯ ತೋಟ ಅಂತ ಏನು ನಾವು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಬರೆದಿದ್ದಾರೆ, ಇದೆಲ್ಲದಕ್ಕೂ ಕನ್ನಡಿಯಂತೆ ಇತ್ತು ಇವತ್ತು ನಮ್ಮ ಮೈಸೂರಿನ ದಸರಾ ಮಹೋತ್ಸವದ ಉದ್ಘಾಟನಾ ಸಮಾರಂಭ. ಭಾರತದ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ನಾವು ಈಗ ವಾಚಿಸಲಿದ್ದೇವೆ. ದಯಮಾಡಿ ಎಲ್ಲರೂ ಕೈಯನ್ನು ಮುಂದೆ ಚಾಚಿ ಸಹಕರಿಸಬೇಕಾಗಿ ಕೋರ್ತಾ ಇದ್ದೇನೆ. ಭಾರತದ ಜನರಾದ ನಾವು ಭಾರತವನ್ನು ಸಾರ್ವಭೌಮ, ಸಂವಿಧಾನವೇ ಪರಮೋಚ್ಚ, ನನ್ನ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ ಹಾಗೂ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲಾ ಧರ್ಮದವರೆಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಮುಗಿಸ್ತೀನಿ. ಧನ್ಯವಾದಗಳು.